ದಸರಾ ಅಂತಂದ್ರೆ ಇಡೀ ವಿಶ್ವಕ್ಕೆ ಒಂದು ಹೆಸರುವಾಸಿಯಾದಂತಹ ಒಂದು ಹಬ್ಬ, ನಾಡ ಹಬ್ಬ. ಮೈಸೂರು ದಸರಾ ಬಂತು ಅಂದ್ರೆ ಎಲ್ಲರ ಮನೆ ಮನಸ್ಸುಗಳಲ್ಲಿ ಸಂಭ್ರಮಾಚರಣೆ ಮೂಡ್ತಿತ್ತು. ನಮ್ಮ ಅಂದಿನ ಕಾಲದಲ್ಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಪೋಷಕರು ನಮ್ಮನ್ನ ದಸರಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ದಸರಾ ಅಂತಂದ್ರೆ ನಮ್ಗೊಂದು ಇನ್ನೂ ಒಂಥರ ಖುಷಿ ಮತ್ತೆ ಹಬ್ಬ ಸಡಗರ ತುಂಬಿ ತುಳ್ಕಾಡ್ತಿತ್ತು. ಯಾವ ರೀತಿ ಅಂತಂತಂದ್ರೆ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸ್ತಾ ಇದ್ರು. ಮನೆಗಳಿಗೆ ಹೋಗ್ತಿದ್ವಿ ನಾವು ಚಿಕ್ಕ ವಯಸ್ಸಿನಲ್ಲಿ. ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಎಲ್ಲರನ್ನೂ ಪ್ರೀತಿಸುವಂತಹ ಒಂದು ನಾಡ ಹಬ್ಬವನ್ನ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಮತ್ತೆ ಆ ದಿನಗಳು ಮತ್ತೆ ಮರುಕಳಿಸಲ್ಲ ಅಂತ ಅನ್ಸುತ್ತೆ. ಮಹಾರಾಜರನ್ನೇ ನಾವು ದೇವರು ಅನ್ಕೊಂಡಿದ್ವಿ. ಅದೇ ರೀತಿ ರಾಜರು ಕೂಡ ರಾಜಪ್ರಭುತ್ವವನ್ನ ಮತ್ತೆ ಆ ಮುಂದಿನ ಪೀಳಿಗೆಯನ್ನು ನಡೆಸ್ಕೊಂಡು ಬಂದಿದ್ರು. ಆದರೆ ಇಂದಿನ ದಿನಮಾನಗಳಲ್ಲಿ ಕೋಮುದ್ವೇಷ, ಜಾತಿ ವ್ಯವಸ್ಥೆ, ಭ್ರಷ್ಟತೆ ಮತ್ತು ದುಡ್ಡು ಮಾಡಲಿಕ್ಕೆ ದಸರಾವನ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಕೂಡ ಆಗಿದೆ. ಯಾಕಂತಂದ್ರೆ ನೀವು ಎಲ್ಲ ಕಂಡಂತೆ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಯಾವುದೇ ನಿಷ್ಕಲ್ಮಸವಾದ ಪ್ರೀತಿಯನ್ನ ಹೊಂದಿದ್ವಿ. ಯಾವ ರೀತಿ ಬುದ್ಧನ ಬೆಳಕು, ದಮ್ಮ ಬೆಳಕು ಅಂದ್ರೆ ಪ್ರೀತಿಯನ್ನ ಸಂಕೇತವನ್ನ ಸಾರುತ್ತದೆ. ಬಸವ ಬೆಳಕು ಅಂತಂದ್ರೆ ಜ್ಞಾನ ಪ್ರಜ್ಞೆಯನ್ನ ಮೂಡಿಸುತ್ತೆ. ಮತ್ತೆ ಅಂಬೇಡ್ಕರ್ ಅಂತಂತಂದ್ರೆ ಜ್ಞಾನದ ದೀಪವನ್ನ ಬೆಳಗುತ್ತೆ. ಅವೆಲ್ಲವನ್ನ ಮರೆತು ಇವತ್ತು ಎಷ್ಟು ವಿದ್ಯಾವಂತರಾಗ್ತಿದೀವಿ, ಅಷ್ಟು ಅಭದ್ರತೆ ಮತ್ತು ದೇಶದ ಕೋಮು ಸೌಹಾರ್ದಕ್ಕೆ ನಾವು ಬಲಿಯಾಗ್ತಾ ಇದೀವಿ. ಅದು ಈ ರಾಜಕೀಯ ವ್ಯವಸ್ಥೆಯಿಂದ ಅಂತ ನಾನಾದ್ರೂ ಭಾವಿಸ್ತಾ, ಮತ್ತೆ ದಸರಾ ಅಂತಂದ್ರೆ ಇಂದಿನ ಗತ ವೈಭವಕ್ಕೆ ನಮ್ಮನ್ನ ಕರ್ಕೊಂಡೋಗ್ಲಿ, ಅಂದಿನ ದಿನಗಳನ್ನ ನೆನ್ಪು ಮಾಡ್ಕೊಳ್ಳಿ, ಅಂದಿನ ಭಾವೈಕತೆಯನ್ನ ಎಲ್ಲರ ಮನಸ್ಸುಗಳಲ್ಲಿ ಮೂಡಿಸುವಂತ ದಸರಾ ಇದಾಗ್ಲಿ ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ.